ಹಾಯ್, ವೆಲ್ಕಮ್ ಟು ಪ್ರದೀಪ್ತಿ ಬ್ಲಾಗ್. ವೆಲ್ಕಮ್ ಟು ಅನದರ್ ವಿಡಿಯೋ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಈ ವಿಡಿಯೋಲಿ ಏನಿರುತ್ತೆ ಅಂದರೆ ಮತ್ತೆ ಅನ್ಬಾಕ್ಸಿಂಗ್ ಆಫ್ ಎನ್ ಡಿಫ್ರೆಂಟ್ ಹೆಲ್ಮೆಟ್ಟು. ಏನಪ್ಪ ಇವನು ಬರೀ ಹೆಲ್ಮೆಟ್ದೇ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಬೇಡಿ. ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. LS2 ಏನಕ್ಕೆ ತೊಗೊಂಡಿದ್ದು ಅಂದರೆ ನಾವು ಸ್ವಲ್ಪ ಟೂರಿಂಗ್ ಎಲ್ಲನ ಮಾಡಬೇಕಾದ್ರೆ ಸ್ವಲ್ಪ ಸೇಫ್ಟಿ ಇರಲಿ, ಸೇಫ್ಟಿ ವೈಸ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡ್ವಿ. ಬಟ್ ನಮಗೆ ನಿನ್ನೆ ನಾವು ಸಿಟಿ ರೈಡ್ಸ್ ಎಲ್ಲ ಹೋಗಿ ಬಂದಮೇಲೆ ನಮಗೊಂದು ಫೀಲ್ ಆಯಿತು. ಏನು ಅಂದರೆ ಈ LS2 ಹೆಲ್ಮೆಟ್ಸ್ನ ಎಲ್ಲ ಕಡೆ ತೊಗೊಂಡೋಗೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಸಿಟಿ ಲಿಮಿಟ್ಸಲ್ಲಂತೂ ತುಂಬಾ ಕಷ್ಟ ಇದೆ. ಏನು ಇಶ್ಯೂಸು, ಏನು ಚಾಲೆಂಜಸ್ಸು ಅಂತ ಇನ್ನು ಹೋಗ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ತಂದಿರೋ ಹೆಲ್ಮೆಟ್ನ ನಿಮಗೆ ರಿವೀಲ್ ಮಾಡ್ತೀನಿ. ಇದನ್ನ ನಾನು ಸ್ಪೆಸಿಫಿಕ್ಕಾಗಿ ಸಿಟಿ ಲಿಮಿಟ್ಸಲ್ಲೇ ಯೂಸ್ ಮಾಡೋಕ್ಕೋಸ್ಕರ ನಾನು ತಂದಿದ್ದು. LS2ಲಿ ನನಗೆ ಇನ್ನೊಂದು ಏನು ಇಂಪ್ರೆಸ್ ಆಗಿದ್ದು ಅಂದರೆ ಒಳಗಡೆ ಡ್ಯುಯಲ್ ವೈಸರ್ ಇರುತ್ತಲ್ಲ, ನನಗೆ ಡ್ಯುಯಲ್ ವೈಸರೇ ಬೇಕಿತ್ತು. ಸೊ ಇದು ಬಜೆಟ್ ಫ್ರೆಂಡ್ಲಿಯಾಗೂ ಕಾಣಿಸ್ತು. ಹಾಗೆ ಸಿಟಿ ಲಿಮಿಟ್ಸ್ಗೆ ಸಾಕು, ನಾನು ಡೈಲಿ ಆಫೀಸ್ಗೆ ಕಮ್ಯೂಟ್ ಮಾಡ್ತೀನಲ್ಲ, ಸೊ ಆವಾಗ ನನಗೆ ಈ ಬೇಸಿಕ್ ಹೆಲ್ಮೆಟ್ ಸಾಕು ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಸೊ ಇದಕ್ಕೋಸ್ಕರ ನಾನು JC ರೋಡ್ಗೆ ಹೋಗಿ, ಇವತ್ತು ಸಂಡೇ ಆದ್ರೂ ಕೆಲವೊಂದು ಅಂಗಡೀಸ್ ಓಪನ್ ಇತ್ತು, ನಾನು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದೆ. ಆಯಿತು, ಆಮೇಲೆ ಹೆಲ್ಮೆಟ್ನ ನಾವು ಇವಾಗ ರಿವೀಲ್ ಮಾಡೋಣ. ಓಕೆ, ಸೊ ಆ ಹೆಲ್ಮೆಟ್ನ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ಬಾಕ್ಸ್ ಬರುತ್ತೆ ನೋಡಿ, ಇಲ್ಲೇ ಇದೆ ಮಾಡೆಲ್ ಯಾವುದು ಅಂತ. ಝ್ಯಾಪ್ DXDV ಅಲಿಯನ್ಸ್ ಅಂದ್ಬಿಟ್ಟು ವೈಟ್ ರೆಡ್ಡು. ಆ್ಯಕ್ಚುಲಿ ಈ ಕಲರ್ ಚೆನ್ನಾಗಿರುತ್ತೆ, ಮ್ಯಾಚಿಂಗ್ ಇರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು. ಹಾಗೆ MRP ನೋಡ್ಬೋದು ನೀವು 2447. ಸೊ ಚೆನ್ನಾಗಿತ್ತು ಹೆಲ್ಮೆಟು. ಹಾಗೂ ನೀವು ನೋಡ್ಬೋದು ಲೇಟೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟೇ ನಾವು ತೊಗೊಂಡಿರೋದು. ಸುಮ್ಮನೆ ಹಳೇದು ಮಾಡೆಲ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಸೊ ಬಾಕ್ಸಿಂಗ್ ವೈಸು ಚೆನ್ನಾಗಿದೆ, ಇದು ಮೇಡ್ ಇನ್ ಇಂಡಿಯಾ. ಸೊ ಒಂದು ಖುಷಿ ವಿಚಾರ. ಸೊ ಅನ್ಬಾಕ್ಸ್ ಮಾಡೋ ಟೈಮ್ ಇವಾಗ. ಕಂಗ್ರ್ಯಾಚುಲೇಷನ್ ಬ್ರದರ್. ಈ ಬಾಕ್ಸ್ನ ಸೈಡಿಗೆ ಇಟ್ಬಿಟ್ಟು ಹೆಲ್ಮೆಟ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಟೈಮ್ ಟು ರಿವೀಲ್ ಸಿಟಿ ಲಿಮಿಟ್ ಹೆಲ್ಮೆಟ್. ಬಜೆಟ್ ಫ್ರೆಂಡ್ಲಿ. ಒಂದು 2000 ನೀವು ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಐ ವುಡ್ ಪ್ರಿಫರ್ ಈ ಥರ ಹೆಲ್ಮೆಟ್ ಯೂಸ್ ಮಾಡ್ಕೊಳ್ಳೋದು. ಯಾಕಂದರೆ LS2 SMK ಸಿಟಿ ಲಿಮಿಟ್ಸಲ್ಲಿ ಬೇಡ ಅನಿಸುತ್ತೆ, ಯಾಕಂದರೆ ಸ್ವಲ್ಪ ಪ್ಯಾಕ್ಡ್ ಇರುತ್ತೆ. ಆಮೇಲೆ ಅದು ಹೈವೇಲಿದ್ದರೆ ಮಾತ್ರ ನಮ್ಗೆ ಅದು ವೆಂಟಿಲೇಷನ್ ಎಲ್ಲ ಫೀಲ್ ಆಗೋದು. ಇಲ್ಲ ಅಂದರೆ ಹೆವಿ ಶೆಕೆ ಥರ ನನಗಾಗಿದ್ದು, ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಾಗಿದ್ದು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ನನಗೂ ಹಂಗೆ ಅನ್ನಿಸ್ತಾ ಐತೆ. ನಮಗೆ LS2 ನೆನ್ನೆ ಹಾಕೊಂಡು ನಾನು ಸಿಟಿ ರೌಂಡ್ಸ್ ಮಾಡಿದಾಗ ತುಂಬಾ ಶೆಕೆ ಆಗ್ತಾಯಿತ್ತು. ಹಾಗೆ ಎಲ್ಲ ಫುಲ್ ಸ್ವೆಟ್ ಆಗ್ತಾಯಿತ್ತು. ನಾನು ಕ್ಯಾಪ್ ಹಾಕಿರಲಿಲ್ಲ, ಬಟ್ ಸ್ಟಿಲ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಟ್ರೈ ಮಾಡಿದ್ದು. ಬಟ್ ನಂದು ಹಳೆ ಹೆಲ್ಮೆಟ್ ರೆಗ್ಯುಲರ್ ಹೆಲ್ಮೆಟೇ, ಅದೂ ವೇಗಾದೇ ಇದ್ದಿದ್ದು. ಸೊ ಅದಕ್ಕೋಸ್ಕರನೇ ನಾನು ಅದೇ ಬ್ರ್ಯಾಂಡ್ ಪ್ರಿಫರ್ ಮಾಡಿಕೊಂಡು ಈ ಹೆಲ್ಮೆಟು ಚೂಸ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ಸಿಟಿ ಲಿಮಿಟ್ಸ್ಗೋಸ್ಕರ. ಸೊ ನೋಡಿ, ಈ ಥರ ಇದೆ ಹೆಲ್ಮೆಟು. ಇದು ಫ್ರಂಟ್ ಲುಕ್ಕು, ಇದು ಸೈಡ್ ಲುಕ್ಕು, ಹಾಗೆ ಇದು ಹಿಂದೆಗಡೆ ಸ್ಪಾಯ್ಲರ್ ಲುಕ್ಕು. ಸೊ ಇದು ಆಲ್ಮೋಸ್ಟ್ ಸೇಮ್ ಅದೇ LS2 ಥರನೇ ಕಾಣಿಸ್ತಾ ಇದೆ, ಬಟ್ LS2 ಅಲ್ಲ. ಅದೇ ಥರನೇ ಇದರಲ್ಲಿ ವೆಂಟಿಲೇಷನ್ಸು ಸೇಮ್ ಪ್ಯಾಟ್ರನ್ ಇದೆ. ಇದೊಂದು, ಹಾಗೆ ಇಲ್ಲೊಂದು ಇರುತ್ತೆ ವೆಂಟಿಲೇಷನು, ಇದು ಎಕ್ಸಾಸ್ಟ್ ಇರುತ್ತೆ. ಸೊ ನನಗೆ ಆ ಹೆಲ್ಮೆಟ್ಟು ನೋಡಿ ಈ ಹೆಲ್ಮೆಟ್ಟು ನೋಡೋಕ್ಕೆ ಆ ಫೀಲು ಡಿಫ್ರೆನ್ಸು ಟಚ್ ಆ್ಯಂಡ್ ಫೀಲಲ್ಲಿ ಗೊತ್ತಾಗ್ಬಿಡುತ್ತೆ. ನೀವು ಇದು ಏನೋ ಒಂದು ಗಾದೆ ಇದೆ ಗೊತ್ತಾ, ಕಾಸು ಕೊಟ್ಟಂಗೆ ಕಜ್ಜಾಯ. ಸೊ ಅದು ನನಗೆ ಇವತ್ತು ರಿಯಲಾಗಿ ಫೀಲ್ ಆಯಿತು. ಆಮೇಲೆ ನಾನು ಹೇಳ್ದಂಗೆ ಚಾಲೆಂಜ್ ಏನಿತ್ತು ನಮಗೆ ಆ ಹೆಲ್ಮೆಟ್ಗೂ ಅಂದರೆ, ನಾವು ಆ ಸಿಟಿ ಲಿಮಿಟ್ಸಲ್ಲೇ ಕಮ್ಯೂಟ್ ಮಾಡ್ತೀವಿ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಲೈಕ್ ನಾವು ಹೋಟೆಲ್ಗೆ ಹೋಗ್ಬೋದು, ಇಲ್ಲ ರೆಸ್ಟೋರೆಂಟ್ಗೆ ಹೋಗ್ಬೋದು, ಇಲ್ಲ ಸಿಂಪಲಾಗಿ ಇಲ್ಲೆಲ್ಲೋ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಏನು ಚಾಲೆಂಜ್ ಆಗುತ್ತೆ ಅಂದರೆ ಹೆಲ್ಮೆಟ್ನ ಕ್ಯಾರಿ ಮಾಡ್ಕೊಂಡು ಹೋಗಬೇಕು, ಆಯಿತಾ. ಹೆಲ್ಮೆಟು ಗಾಡೀಲೇ ಸಿಕ್ಸ್ಬಿಟ್ಟು ಹೋಗೋಕ್ಕೂ ಭಯ. ಹೆಂಗೆ ಸಿಕ್ಸಿದ್ರೂ ಏನೇ ಆದ್ರೂ ಕಳ್ದೋದ್ರೆ ಕಾಸ್ಟ್ಲಿ ಹೆಲ್ಮೆಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಭಯ ಇರುತ್ತೆ. ಸೊ ಆಮೇಲೆ ನಾವು ಎಲ್ಲೇ ಹೋದ್ರೂ ಕಾನ್ಷಿಯಸ್ ಇಲ್ಲೇ ಇರುತ್ತೆ, ಅಯ್ಯೋ ಹೆಲ್ಮೆಟ್ ಬಿದ್ದು ಬಂದಿದ್ದೀನಿ, ಏನಾಗ್ತಾ ಇರ್ಬೋದು, ಯಾರನ್ನ ಎತ್ಕೊಂಡು ಹೋಗ್ಬೋದಾ ಏನೋ ಅಂತ. ಸೊ ಆ ಸಫಿಸ್ಟಿಕೇಟ್ನ ದೂರ ಮಾಡ್ಕೊಳ್ಳೋಕ್ಕೆ ನಾನು ಅಂದ್ಕೊಂಡೆ, ಇಲ್ಲಪ್ಪ ಇದು ಸಿಟಿ ಲಿಮಿಟ್ಸಲ್ಲಿ ನಮಗೆ ನಾರ್ಮಲ್ ಹೆಲ್ಮೆಟ್ ಬೇಕು, ಆವಾಗ ಸೂಟೇಬಲ್ ಆಗಿರುತ್ತೆ, ಇಲ್ಲ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಅಂತ ಐಡಿಯಾ ಮಾಡಿ ಚೂಸ್ ಮಾಡಿ ದೀಪ್ತಿ ಕನ್ವಿನ್ಸ್ ಮಾಡಿ ಇನ್ನೊಂದು ಹೆಲ್ಮೆಟ್ ತೊಗೊಂಡೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನಕ್ಕೆ ಅಂದರೆ ಇವಾಗ ಹೆಲ್ಮೆಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಮನೇಲಿ. ಇದು ಹೆಂಗೆ ಅಂದರೆ ಒಂದು ಟೈಮ್ ಫೇಸಲ್ಲಿ ನಮ್ಮ ಹತ್ರ ಮೊಬೈಲು 1100 ಇತ್ತು. ಆಮೇಲೆ ಈ ಆ್ಯಂಡ್ರಾಯ್ಡು ಸ್ಯಾಮ್ಸಂಗ್ದೆಲ್ಲ ರಿಲೀಸ್ ಆದಾಗ ಏನಾಯಿತು, ಎಲ್ಲರ ಹತ್ರನೂ ಸ್ಯಾಮ್ಸಂಗು. ಮನೇಲಿ 4-5 ಸ್ಯಾಮ್ಸಂಗು ಫೋನ್ಸ್ ಬಂದ್ಬಿಡೋದು, ಆ ಥರ ಎಲ್ಲ ಆಗೋದು. ಸೊ ಇವಾಗ ಏನಂದರೆ ಇವಾಗ ಬೈಕು ಕಾರ್ಬಾರು. ಸೊ ಇವಾಗ ಬೈಕು ಎರಡಾಗೋಗಿದೆ.
ಹಾಗೆ ಹೆಲ್ಮೆಟ್ಟು ನನ್ನ ಹತ್ರ ಒಂದು ಹಳೇದಿತ್ತು, ದೀಪ್ತಿದೊಂದಿತ್ತು, ಈ ಎರಡು ಹೊಸ ತೊಗೊಂಡ್ವಿ, ಇದೊಂದು. ಸೊ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ಹೆಲ್ಮೆಟ್ಟು. ಬಟ್ ಹಳೇದೆಲ್ಲ ಸ್ವಲ್ಪ ಸ್ಪಾಂಜು ಕುಷನ್ಸ್ ಎಲ್ಲ ಹೋಗಿದೆ. ಸೊ ಅದನ್ನ ರೀಪ್ಲೇಸ್ ಮಾಡ್ತೀವಿ, ಇಲ್ಲಾಂದರೆ ಯಾರಿಗಾನ ಕೊಟ್ಬಿಡ್ತೀವಿ, ಯಾರಿಗೆ ಯೂಸ್ ಆಗುತ್ತೆ ಅವ್ರಿಗೆ. ಈ ಹೆಲ್ಮೆಟ್ ಹೆಂಗಿದೆ ಏನಿದೆ ಅಂತ ನಿಮಗೆ ಜಸ್ಟು ನನ್ನ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ವೈಸರಲ್ಲೂ ಇಲ್ಲಿ ಲಾಕ್ ಆಗುತ್ತೆ. ಜಸ್ಟು ನಾವು ನೋಡಿ ತೆಗೆದ್ರೆ ಡ್ಯುವೆಲ್ ವೈಸರ್ ಇಲ್ಲೂ ಇದೆ, ಸೇಮ್ ಇಲ್ಲೇ ಲಾಕ್ ಇರುತ್ತೆ ನೋಡಿ. ಇಲ್ಲಿ ಹಿಂಗೆ ಮಾಡಿದ್ರೆ ಓಪನ್ನು ಕ್ಲೋಸ್ ಇರುತ್ತೆ. ಬಟ್ ಆ ಕ್ವಾಲಿಟಿ ವೈಸು ನಮಗೆ ಅದು ಫೀಲ್ ಆಗ್ತಾಯಿದೆ, LS ಟೂಲ್ ನಾವು ಯೂಸ್ ಮಾಡೋದು ಮತ್ತು ಈ ಹೆಲ್ಮೆಟಲ್ಲಿ. ಸೊ ಇದು ಎಷ್ಟು ಹೆವಿ ಇದೆ ಅಂತಂದರೆ 1350 + 50 ಗ್ರಾಮ್ಸ್ ಅಂತ ಇದೆ. ವೆಟ್ ಏನು ಹೇಳ್ತಾರೆ, ಗ್ರಾಸು. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಈಸಿ ಇರುತ್ತೆ ಸಿಟಿ ಲಿಮಿಟ್ಸಲ್ಲಿ ಅಂತ. ಆಮೇಲೆ ಇದೂ ಅಷ್ಟೇ ಡಾಟ್ ಸರ್ಟಿಫೈಡು, ಆಮೇಲೆ ISI ಸರ್ಟಿಫೈಡು. ಸಾಕು, ಇದು ಸಿಟಿ ಲಿಮಿಟ್ಸಲ್ಲಿ ನಾವು ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಈ ಕಲರೇ ನಾವೇನಕ್ಕೆ ಚೂಸ್ ಮಾಡಿದೆ ಅಂದರೆ, ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮೂ ವೈಟು ಹುಡುಕ್ತಾ ಇದ್ದೆ, ನಂಗೆ ವೈಟ್ ಇಷ್ಟ ಹೆಲ್ಮೆಟ್ಸಲ್ಲಿ. ಆಮೇಲೆ ಇದರಲ್ಲಿ 2 ಕಲರು ಮಿಕ್ಸ್ ಆಗಿದೆ, ರೆಡ್ಡು ಮತ್ತು ತಿರ್ಗಾ ನನ್ನ ವೆಹಿಕಲ್ ಕಲರೇ ಮೆಟಾಲಿಕ್ ರೆಡ್ ಅಂತ ಹೇಳ್ತಾರೆ, ಅದು ಆ ಕಲರ್ ಇದೆ. ಸೊ ಅದಕ್ಕೋಸ್ಕರ ನಂಗೆ ಇಷ್ಟ ಆಗಿ ನಾನು ಇದನ್ನ ಚೂಸ್ ಮಾಡಿದೆ. ಸೊ ನಾನು ಇವಾಗ ಹಾಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಸೊ ಇದು ಬಡ್ಜೆಟ್ ಫ್ರೆಂಡ್ಲಿ ಅಲ್ವಾ. ಸೊ ಇದು ಕ್ಲಿಪ್ ಟೈಪ್ ಇರುತ್ತೆ, ಇದರಲ್ಲಿ ಲಾಕ್ ಬರಲ್ಲ. ಸೊ ಇದು ಕ್ಲಿಪ್ಪು, ಓಕೆ. ಆಮೇಲೆ ಕುಷನ್ ವೈಸ್ ನೋಡೋಕೆ ಹೋದ್ರೂ ಚೆನ್ನಾಗಿದೆ. ಅವ್ರು ಹೇಳ್ತಾಯಿದ್ರು ಇವಾಗೆಲ್ಲ ಟ್ರೆಂಡಿಂಗ್ ಏನು ಅಂದರೆ, ಕುಷನ್ನ ತೆಗ್ದು ನಾವು ಕ್ಲೀನ್ ಮಾಡಿ ಪ್ಯಾಡ್ಸ್ನೆಲ್ಲ ವಾಪಸ್ ಹಾಕ್ಬೋದು. ಮತ್ತು ಚಿನ್ನು ಕವರು ಇದೆ. ಸೊ ಚೆನ್ನಾಗಿದೆ, ವರ್ತಿಟ್ಟು. ಯಾರಾನ 2500 ಬಜೆಟ್ ಫ್ರೆಂಡ್ಲಿ ಹುಡುಕ್ತಾ ಇದ್ದೀರಾ ಅಂದರೆ ಐ ವುಡ್ ಸಜೆಸ್ಟ್ ಟು ಗೋ ಫಾರ್ ದಿಸ್ ಹೆಲ್ಮೆಟ್. ಓಕೆ. ಸೊ ಕ್ವಿಕ್ಲಿ ನಾನು ಇದನ್ನ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಏನು ಅಂತ. ಓಕೆ, ಪರ್ಫೆಕ್ಟ್ ಆಗಿದೆ. ಏನು ಸ್ಮಾರ್ಟ್ ಆಗಿದೆಯಲ್ಲ. ಸೊ ಸಿಟಿ ಲಿಮಿಟ್ಸು, ಸಿಟಿ ರೈಡ್ಸ್ಗೆ ಪರ್ಫೆಕ್ಟ್ ಹೆಲ್ಮೆಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಕಂಫರ್ಟಬಲ್ ಆಗಿದೆ, ಕಾಂಪ್ಯಾಕ್ಟಾಗೂ ಇದೆ. ಹಾಗೆ ಡ್ಯುವೆಲ್ ವೈಸರು ಆನ್ ಮಾಡ್ಕೊಬೋದು. ಸೊ ಡ್ಯುವೆಲ್ ವೈಸರ್ದು ಸ್ಟಿಕ್ಕರೆಲ್ಲ ತೆಗಿಬೇಕು. ಇನ್ನು ಡ್ಯುವೆಲ್ ವೈಸರ್ ಆರಾಮಾಗಿ ಹೋಗುತ್ತೆ ಮೇಲ್ಗಡೆ ಬರುತ್ತೆ. ಸೊ ಅದು ಸ್ಟಿಕ್ಕರ್ ಇರೋದ್ರಿಂದ ಸ್ವಲ್ಪ ಕ್ಲಾರಿಟಿ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ, ಹಿಂಗೆ ಮತ್ತು ಹಿಂಗೆ. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ಕಲರು ಒಂಥರ ಯೂನಿಕ್ ಆಗಿದೆ ಅಂತ ನನಗೂ ಅನ್ನಿಸ್ತು. ಜಾಸ್ತಿ ಗ್ರಾಫಿಕ್ಸ್ ಬೇಡ ನನಗೆ ಇಷ್ಟನೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಕಲರ್ ಚೂಸ್ ಮಾಡಿದೆ. ಹಾಗೆ ಇದೂ ಇದೆ. ಸೊ ಹೀಗಿರುತ್ತೆ. ಸೊ ಇಟ್ಸ್ ಟೈಮ್ ಟು ರಿಮೂವ್ ದಿಸ್ ಕವರ್. ಇಲ್ಲೇನೋ QR ಕೋಡು ಕೊಟ್ಟಿದ್ದಾರೆ. ಏನು ಅಂದರೆ ಆ್ಯಕ್ಟಿವೇಟ್ ವ್ಯಾರಂಟಿ SMS ಟು ಬಿಲೋ ಕೋಡು ಸ್ಕ್ಯಾನ್ ಮಾಡಿಬಿಟ್ಟು ವ್ಯಾರಂಟಿ ಮಾಡಬೇಕಂತೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಹೀಗೆ ನಮ್ಮ ವೀಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡ್ತಾಯಿರಿ. ಸೊ ನಮ್ದು ಹೆಂಗಿದ್ರು ಟ್ರಾವೆಲ್ ಅಡ್ವೆಂಚರ್ ಅಲ್ವಾ. ಸೊ ಇನ್ಮೇಲೆ ಕಾರಲ್ಲೂ ಇರುತ್ತೆ, ಬೈಕಲ್ಲೂ ಇರುತ್ತೆ. ಸೊ ಎರಡಲ್ಲೂ ಅಡ್ವೆಂಚರ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾಯಿರ್ತೀವಿ. ಸೊ ಹಿಂಗೆ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟ್ರಾವೆಲ್ ಸೇಫ್, ಬಿ ಸೇಫ್, ಹ್ಯಾಪಿ ಟೂರಿಂಗ್.